ತುಂಬಾ ದಿನದಿಂದ ಸಾಗರಕಟ್ಟೆಯಲ್ಲಿ ಗಾಳಿಪಟ ಹಾರಿಸ್ಬೇಕು ಅನ್ಕೊಂತಿದ್ದೋ. ಆದ್ರೆ ಆಗ್ತಾನೆ ಇರ್ಲಿಲ್ಲ. ಇವತ್ತು ಊರ್ಗೋಗಿದ್ರಿಂದ ಸ್ವಲ್ಪ ಸ್ನಾಕ್ಸ್‌ನೆಲ್ಲ ಪಾರ್ಸೆಲ್ ಮಾಡ್ಕೊಂಡು ನಾವು ಬಂದಿದೀವಿ ಸಾಗರಕಟ್ಟೆ ಆಹಾ! ಫ್ರೆಶ್ ಆಗಿ ಮೀನ್ ಹಿಡಿತಾ ಇದ್ರು. ದೊಡ್ಡ ದೊಡ್ಡ ಮೀನು. ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಈ ಬ್ಯಾಂಗ್ಳೂರ್ ಲೈಫ್‌ಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಅಂತ ಅನಿಸ್ತಿತ್ತು. ಆದ್ರೂ ನನ್ಗೆ ಈ ಸಾಗರಕಟ್ಟೆ ಅನ್ನೋ ಹೊಸ ಪರಿಚಯ ಅಲ್ಲ, ಹಳೆ ಪರಿಚಯ ಅಂತಾನೆ ಹೇಳ್ಬೋದು. ನಮ್ಮ ಅಜ್ಜಿ ಜೊತೆ ನಾನು ಅವಾಗವಾಗ ಈ ಊರ್ಗ್ ಬರ್ತಾನೆ ಇದ್ದೆ. ಗಾಳಿಪಟ ಹಾರ್ಸೋಣ ಅಂತ ಬಂದ್ರೆ, ಈ ಗಾಳಿಗೆ ನಮ್ ಕಾರೇ ಅಲ್ಲಾಡ್ತಿತ್ತು. 5 ನಿಮಿಷದಲ್ಲಿ ಗಾಳಿಪಟನೇ ಹರ್ದೋಗಿತ್ತು. ಸರಿ ಇನ್ನೇನ್ ಮಾಡೋದು ಅಂತ ಅಪ್ಪುನೇ ಹಾರಾಡಿಸ್ತಿದ್ದ ಓಡಾಡ್ಕೊಂಡು. ಯಾವ್ ಪ್ಲೇಸ್‌ಗೆ ಹೋಗ್ಲಿ ಈಗ್ಲಂತೂ ಈ ಬೇಬಿ ಬಂಪ್ ಫೋಟೋ ಶೂಟ್ ಮಾತ್ರ ಮರೀದೆ ಮಾಡ್ಕೊಂತೀನಿ. ಒಂದ್ ಮಗುಗೆ ತಾಯಿ ಯಾಕ್ ಗೊತ್ತಾ ತುಂಬಾ ಅಗತ್ಯ ಅನ್ಸೋದು? ಆ ಮಗು ಎಷ್ಟೇ ಕಷ್ಟದಲ್ಲಿದ್ರು ತಾಯಿಗಾಗ್ದೇ ಇದ್ರು ತನ್ ಮಗುನ ಪ್ರೊಟೆಕ್ಟ್ ಮಾಡ್ಕೊಂತಾಳೆ. ಅದ್ರಿಂದ ತಾಯಿ ತುಂಬಾ ಅಗತ್ಯ. ಪ್ರಾಣಿನೇ ಆಗ್ಲಿ, ಮನುಷ್ಯನೇ ಆಗ್ಲಿ. ಈಗ ಪ್ರಾಣಿ ನೋಡ್ ನನ್ಗೆ ಎಷ್ಟು ಫೀಲ್ ಆಯ್ತು ಗೊತ್ತಾ? ನನ್ಗೂ ನಮ್ಮಮ್ಮ ಇದ್ದಿದ್ರೆ ಇಷ್ಟೊಂದ್ ಪ್ರೊಟೆಕ್ಟ್ ಮಾಡ್ತಿದ್ಲಲ್ವಾ ಅಂತ. ಕುರಿ ಮೇಯ್ಸ್ತೀನಿ ಅಂತ ನನ್ ಮಗನು ಅವ್ರ ಜೊತೆನೆ ಹೋಗ್ತಾ ಇದ್ದಾನೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ.